ನೀವೆಲ್ಲರೂ ಕೋಟಿ ಮಾಡೋದು ತುಂಬಾನೇ ಸುಲಭ ಅಂತ ಇವ್ರು ಹೇಳೋದು ಕೇಳಿರ್ತೀರಾ. 10,000 ಸಂಪಾದನೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಪಡ್ಬೇಕು. ಲಕ್ಷ ಲಕ್ಷ ಮಾಡ್ಬೇಕಂದ್ರೆ ಇನ್ನೂ ಬಹಳ ಕಷ್ಟ ಪಡ್ಬೇಕು, ರಾತ್ರಿ ಹಗಲು ಕಷ್ಟ ಪಡ್ಬೇಕು. ಕೋಟಿಗೆ ಕೋಟಿ ಸಂಪಾದನೆ ಮಾಡ್ಬೇಕಂದ್ರೆ ಏನಿಲ್ಲ, ಮಿನಿಟ್ಸ್ ಅಲ್ಲಿ ಮಾಡ್ಬೋದು. ಯಾಕಂದ್ರೆ ಕೋಟಿವರೆಗೂ ಕಷ್ಟ ಇರೋದು, ಕೋಟಿಗೆ 100 ಕೋಟಿ ಮಾಡೋಕ್ಕೆ ಕಷ್ಟ ಇಲ್ಲ. ಕೇಳಿದಿರ ತಾನೆ ಇವ್ರು ಹೇಳೋದನ್ನು. ಅಂಡ್ ಇವ್ರು ಬಿಡಿ ತುಂಬಾ ಜನ ಬಾಯ್ದಾಗ ಕೇಳಿರ್ತೀರ ಕೋಟಿ ಮಾಡೋದು ತುಂಬಾನೇ ಸುಲಭ, ಕೋಟಿ ಮಾಡೋದು ತುಂಬಾನೇ ಸುಲಭ ಅಂತ. ಸೊ ಇವರು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾರೆ ಕೋಟಿ ಮಾಡೋದು ತುಂಬಾ ಸುಲಭ ಅಂತ? ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೂಡ ನಿಮ್ಗೆ ಕೋಟಿ ಮಾಡೋದು ತುಂಬಾ ಸುಲಭ ಅಂತ ಹೇಳಕ್ ಬಂದಿದ್ದೀನಿ. ನನಗೆ ಗೊತ್ತು ಕೋಟಿ ಮಾಡೋದು ತುಂಬಾ ಕಷ್ಟ ಅಂತ, ಬಟ್ ಕೋಟಿ ಮಾಡೋದು ಆಕ್ಚುಲಿ ಸುಲಭನೇ. ಸುಲಭ ಯಾವ ರೀತಿ ಆಗುತ್ತೆ, ಯಾವ ರೀತಿ ಅದು ಈಸಿ ಅಂತಾನು ತಿಳ್ಕೊಬೇಕು. ಅದು ಈಸಿ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ನಾವೇನ್ ಮಾಡಿದ್ರೆ ಕೋಟಿ ನಮ್ಗೆ ಸುಲಭವಾಗಿ ಸಿಗುತ್ತೆ, ಕೋಟಿ ಮಾಡೋದು ತುಂಬಾ ಈಸಿ ಅಂತ ನಮ್ಗೆ ಯಾವಾಗ ಫೀಲ್ ಆಗುತ್ತೆ ಅಂದ್ರೆ ನಾವೇನು ಕರೆಕ್ಟ್ ಆಗಿ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಅದನ್ನ ನಾನು ಇವತ್ತು ನಿಮ್ಗೆ ಎಲ್ಲರಿಗೂ ಹೇಳಕ್ ಬಂದಿದ್ದೀನಿ. ಕೋಟಿ ಮಾಡೋದು ತುಂಬಾ ಸುಲಭ ಅಂತ ಯಾರ್ಯಾರು ತುಂಬಾ ಜನ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಅವ್ರು ಕೊಟ್ಟಾಗ ನಾನು ಅವ್ರ ವಿಡಿಯೋ ನೋಡಿದಾಗ ನನಗೂ ಅನ್ಸಿತ್ತು ಕೋಟಿ ಮಾಡೋದು ತುಂಬಾ ಸುಲಭ ಅಂತ. ಹಿಂಗೆ ಹೇಳ್ತಾರೆ ಇವರು, ಎಷ್ಟೊಂದು ಕಷ್ಟ ಇದೆ ಕೋಟಿ ಮಾಡೋದು, 1 ಕೋಟಿ 2 ಕೋಟಿ ಮಾಡೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ನಾನು ಈ ಒಂದು ಸೆಕ್ಟರ್ ಅಲ್ಲಿ ಬಂದಾಗ ನಾನು ಒಂದು ಅನಾಲಿಸಿಸ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದ್ರೆ ಕೋಟಿ ಮಾಡೋದು ತುಂಬಾ ಸುಲಭನೇ. ಬಟ್ ಕೋಟಿ ಮಾಡಕ್ಕೆ ಸುಲಭ ಅಂತ ಅನ್ಕೊಳಕ್ಕಿಂತ ಮುಂಚೆ ನಾವ್ ಏನ್ ಮಾಡಿದ್ರೆ ಅದು ಸುಲಭ ಆಗುತ್ತೆ ಅನ್ನೋದು ಯಾರು ಹೇಳಲ್ಲ. ಸುಮ್ನೆ ಹೇಳ್ತಾರೆ ಕೋಟಿ ಮಾಡೋದು ತುಂಬಾ ಸುಲಭ ಅಂತ, ಬಟ್ ಯಾವ ರೀತಿ ಸುಲಭ ಆಗುತ್ತೆ ಅದನ್ನ ತಿಳ್ಕೋಬೇಕು. ಯಾವ ರೀತಿ ಮಾಡ್ಬೇಕು ಇನ್ವೆಸ್ಟ್ಮೆಂಟ್, ಯಾವ ರೀತಿ ನಿಮ್ಮ ಒಂದು SIP ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಒಂದು ಕೋಟಿ ಮಾಡಕ್ಕೆ ಸುಲಭ ಆಗುತ್ತೆ. ಬಟ್ ನಾನ್ ನಿಮ್ಗೆ ಹೇಳಕ್ ಬಂದಿರೋದು ಇನ್ವೆಸ್ಟ್ಮೆಂಟ್ ಮೂಲಕ, SIP ಮೂಲಕ, ಸ್ಟೆಪ್ ಅಪ್ SIP ಮೂಲಕ ಯಾವ ರೀತಿ ಕೋಟಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. 1 ಕೋಟಿ ಮಾಡಕ್ಕೆ 15 ವರ್ಷ ಬೇಕು, ಅದಕ್ಕೆ ಇನ್ನೊಂದು ಕೋಟಿ ಆಡ್ ಆಗಕ್ಕೆ ಬರೀ 5 ವರ್ಷ ಸಾಕು, ಅದಕ್ಕೆ ಇನ್ನೊಂದು ಕೋಟಿ ಆಡ್ ಆಗಕ್ಕೆ 4 ವರ್ಷ, ಅದಕ್ಕೆ ಇನ್ನೊಂದು ಕೋಟಿ ಆಡ್ ಆಗಕ್ಕೆ 3 ವರ್ಷ, ಅದಕ್ಕೆ ಇನ್ನೊಂದು ಕೋಟಿ ಆಡ್ ಆಗಕ್ಕೆ 2 ವರ್ಷ. ಆಮೇಲೆ ಎವ್ರಿ ಇಯರ್ ನಿಮ್ಮ ಒಂದು ಪೋರ್ಟ್ಫೋಲಿಯೋಗೆ 1 ಕೋಟಿ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಿಮ್ಗೆ ಕೋಟಿ ಮಾಡಬೇಕು ಅಂತ ಆಸೆ ಇದ್ರೆ ಕೋಟಿ ಅಟ್ಲೀಸ್ಟ್ ಲಕ್ಷ, 80 ಲಕ್ಷ 70 ಲಕ್ಷ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಬಹುದು. ನಿಮ್ಗೆ ಊಹೆ ಮಾಡಕ್ಕಾಗಲ್ಲ. ನೀವು ನಿಮ್ಮೊಂದು ಡಿಸಿಪ್ಲಿನು, ನೀವೇನಾದ್ರೂ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಊಹೆನೂ ಮಾಡಕ್ಕಾಗಲ್ಲ ನಿಮ್ಮ ಹತ್ರ ಅಷ್ಟು ವೆಲ್ತ್ ಕ್ರಿಯೇಟ್ ಆಗುತ್ತಾ ಅಂತ. ನೀವೇ ನಂಬಕ್ಕಾಗಲ್ಲ. ನಿಜವಾಗ್ಲೂ ಇದು ಪಾಸಿಬಲ್ ಇದೆಲ್ಲ ಸ್ಕ್ಯಾಮ್ ಅಂತ ಅನ್ಕೊಂತೀರಾ ನೀವೇನೆ. ಮನೆ ಕಟ್ಟಬೇಕು ಅಂತ ಲೋನ್ ತಗೊಂತೀರಾ, ಕಾರ್ನ ಪರ್ಚೇಸ್ ಮಾಡ್ತೀರಾ, ಲೋನ್ ಮೇಲೆ ತಗೊಂತೀರಾ. ಅದನ್ನು ನೀವು ಎಂತೆಂತ ಬಿಗ್ ಹೆವಿ ಐಟಮ್ಸ್ ನೀವು ಪರ್ಚೇಸ್ ಮಾಡ್ತೀರಾ, ಅದನ್ನ ಲೋನ್ ಮಾಡಿಸ್ಕೋತೀರಾ. 10 ವರ್ಷ 15 ವರ್ಷ ಲೋನ್ ಮಾಡಿಸ್ಕೋತೀರಾ. 10 ವರ್ಷ 15 ವರ್ಷ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ನೀವು EMI ನ ಕಟ್ಕೊಂಡ್ ಬರ್ತೀರಾ. 1 ತಿಂಗಳು ಮಿಸ್ ಮಾಡಲ್ಲ. ಸ್ಯಾಲರಿ ಬಂದಿದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ ಹೇಳಿ, ಓ ಮನೆ EMI ಕಟ್ಟಬೇಕು, ಕಾರ್ EMI ಕಟ್ಟಬೇಕು ಅನ್ನೋ ಅಂತ ಬರುತ್ತೆ. ಅದೇ SIP ಅಂತ ಬಂದಾಗ ನೀವು 2.5 ವರ್ಷ 3 ವರ್ಷ ಆದ್ಮೇಲೆ ಸ್ಕಿಪ್ ಮಾಡ್ಬಿಡ್ತೀರಾ. 5 ವರ್ಷ ಮೇಲೆ ಕಂಟಿನ್ಯೂ ಮಾಡಲ್ಲ SIP ಯಾರು. ಈ ರೀತಿ ಯಾಕೆ ಮಾಡ್ತೀರಾ ಅಂತ ನನ್ನ ಕ್ವಶನ್. EMI ಬಂದಾಗ ಎಷ್ಟು ಡಿಸಿಪ್ಲಿನ್ ಕಟ್ತೀರಾ, SIP ನ ಅದೇ ರೀತಿ ಡಿಸಿಪ್ಲಿನ್ ಕಟ್ಟಿ. ಅಂಡ್ ನೀವು EMI ಪರ್ ಮಂತ್ 35,000 40,000 ಕಟ್ಟಬೇಕಾಗುತ್ತೆ. ಹೆವಿ ಐಟಮ್ಸ್ ತಗೊಂಡಾಗ, ಲೈಕ್ ಮನೆ ಕಟ್ಟಕ್ಕಂತ ಲೋನ್ ತಗೊಂಡಾಗ ನೀವು ಲೋನ್ ಎಷ್ಟು ತಗೊಂತೀರಾ, 40 ರಿಂದ 50 ಲಕ್ಷ ತಗೊಂತೀರಾ ಲೋನ್. ಅದು ನೀವ್ ಏನಾಗುತ್ತೆ ಇಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋದು ನೋಡಿ ಎಷ್ಟು ಮ್ಯಾಜಿಕ್ ಇದೆ ಇಲ್ಲಿ. 50 ಲಕ್ಷಕ್ಕೆ ಲೋನ್ ತಗೊಂತೀರಾ, ಬಟ್ ವಾಪಸ್ ನೀವು ಬ್ಯಾಂಕ್ ಕೊಡೋದು 50 ಲಕ್ಷನೇ ಕೊಡ್ತೀರಾ. 50 ಲಕ್ಷಕ್ಕೆ ಇನ್ನ ಎಕ್ಸ್ಟ್ರಾ 1 ಕೋಟಿ 20 ಲಕ್ಷ 1 ಕೋಟಿ 30 ಲಕ್ಷ ಕಟ್ತೀರಾ ನೀವು ವಾಪಸ್ಸು. ತಗೊಂಡಿದ್ದ 50 ಲಕ್ಷ ವಾಪಸ್ ಕೊಡ್ತಾ ಇರೋದು ಎಕ್ಸ್ಟ್ರಾ 70 ಲಕ್ಷ. ಇದೇ ನೀವು ಅದಕ್ಕೆ ನೀವು ತಿಂಗಳಿಗೆ ಎಷ್ಟು ಕಟ್ಟಬೇಕು EMI, ಅದಕ್ಕೆ ಮತ್ತೆ ನೀವು 50,000 60,000 ಬರುತ್ತೆ EMI ಕ್ಯಾಲ್ಕುಲೇಟ್ ಮಾಡಿದಾಗ ಕರೆಕ್ಟ್ ಆಗಿ. ಅದೇನೆ ನಾವಂತೂ ನಿಮ್ಗೆ ಹೇಳಲ್ಲ 70,000 60,000 SIP ಮಾಡಿ ಅಂತ. ಅಟ್ಲೀಸ್ಟ್ 10,000 rupees ಪರ್ ಮಂತ್ SIP, 10% ಸ್ಟೆಪ್ ಅಪ್. ಯಾಕೆ ನೀವು ಕೋಟಿ ಮಾಡಕ್ಕಾಗಲ್ಲ ನಾನು ನೋಡ್ತೀನಿ. ಯಾವ ರೀತಿ ನಿಮ್ಮ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಆಗುತ್ತೆ ಊಹೆಯನ್ನು ಮಾಡಕ್ಕಾಗಲ್ಲ ನೀವು. ನಾನೇ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ 10,000 rupees ಸ್ಟೆಪ್ ಅಪ್ SIP ಯಾವ ರೀತಿ ನಿಮ್ಗೆ ಕೋಟಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ. 10,000 ನಿಮಗೆ 10,000 ಸೇವ್ ಮಾಡಕ್ಕಾಗುತ್ತಾ, ನೀವು ಕೋಟಿನ ಮಾಡಬಹುದು. ಅಂಡ್ ನಿಮ್ ಎಲ್ಲರಿಗೂ ಇನ್ನೊಂದು ಕ್ವಶನ್ ರೇಸ್ ಆಗುತ್ತೆ, 10,000 ಮಾಡಿದ್ರೆ ಮಾತ್ರ ಕೋಟಿನ, 5,000 ಮಾಡಿದ್ರೆ ಆಗಲ್ವಾ, 4,000 ಮಾಡಿದ್ರೆ ಆಗಲ್ವಾ? 100% ಆಗುತ್ತೆ, 100%. ಬಟ್ ನಾನ್ ನಿಮ್ಗೆ ಅಮೌಂಟ್ ತಗೊಂತಾ ಇರೋದು ಇವತ್ತಿನ ನೋಡಿದ್ರೆ 10,000 ಅಷ್ಟೇ. ನೀವು 5,000ಕ್ಕೂ ನಾನು ಬೇಕಾದ್ರೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ. ಫಸ್ಟ್ 10,000 ತೋರಿಸ್ತೀನಿ ವಿತ್ 10% ಸ್ಟೆಪ್ ಅಪ್, ಆಮೇಲೆ 5,000 rupees ತೋರಿಸ್ತೀನಿ ವಿತ್ 10% ಸ್ಟೆಪ್ ಅಪ್. ಇದನ್ನ ನಾನು ಇವತ್ತು ತೋರಿಸ್ತೀನಿ ನಿಮ್ಗೆ. ಆ ರೀತಿ ಮಾಡಿದಾಗ ನಿಜವಾಗ್ಲೂ ಕೋಟಿ ಯಾವ ರೀತಿ ಅಕ್ಯುಮುಲೇಟ್ ಆಗುತ್ತೆ ಅನ್ನೋದು ನೀವು ಲೈವ್ ಆಗಿ ನೋಡಿ. ಗ್ರೋ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು 10,000 ರೂಪಾಯಿ ಮಂತ್ಲಿ SIP ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು. ಆನ್ಯುವಲ್ ಸ್ಟೆಪ್ ಅಪ್ 10% ಇನ್ಕ್ರೀಸ್ ಮಾಡ್ತೀನಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಪರ್ ಆನಮ್ 15% ಇಟ್ಕೊಂತೀನಿ ನಾನು. ಮಿನಿಮಮ್ 15% ಅಷ್ಟೇ, ಇದಕ್ಕಿಂತ ಜಾಸ್ತಿ ಬಂದ್ರೂ ಬರುತ್ತೆ, ಬಟ್ ಮಿನಿಮಮ್ 15% ಇಟ್ಕೊಳ್ಳೋಣ. ಈಗ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಾಗುತ್ತೆ ನಿಮ್ದು
38 ಲಕ್ಷ ಆಗುತ್ತೆ. ರಿಟರ್ನ್ಸ್ ನಿಮ್ಗೆ 64 ಲಕ್ಷ. ಟೋಟಲ್ ವ್ಯಾಲ್ಯೂ ನಿಮಗೆ 1,02,00,000. ಸೊ ನೋಡಿದ್ರಲ್ಲ, 15 ವರ್ಷ ಬೇಕು ನಿಮ್ಗೆ 1 ಕೋಟಿ ಮಾಡಕ್ಕೆ. 15 ವರ್ಷ ಬೇಕು. ಬಟ್ ಅದೇ 1 ಕೋಟಿ ಮಾಡಕ್ಕೆ 15 ವರ್ಷ ಬೇಕಲ್ಲ, ಆ 1 ಕೋಟಿಗೆ ಇನ್ನೊಂದು ಕೋಟಿ ಆಡ್ ಆಗೋದು ಎಷ್ಟಾಗುತ್ತೆ? 2 ಕೋಟಿ ಆಗುತ್ತೆ. ಆ ಇನ್ನೊಂದು ಕೋಟಿ ಆಡ್ ಆಗ್ಬೇಕಲ್ಲ, ಅದಕ್ಕೆ ಎಷ್ಟು ವರ್ಷ ಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ಕಂಟಿನ್ಯೂ ಮಾಡ್ಬೇಕು ನೀವು. ಈಗ ನಾನೇನ್ ಮಾಡ್ತೀನಿ, ಎಲ್ಲ ಸೇಮ್ ಇರುತ್ತೆ, ಟೈಮ್ ಪೀರಿಯಡ್ ನಾನು ಇನ್ಕ್ರೀಸ್ ಮಾಡ್ತೀನಿ. 18 ವರ್ಷಕ್ಕೆ ನಿಮ್ಮ ಹತ್ರ 1,76,00,000 ಆಯ್ತು. 19 ವರ್ಷಕ್ಕೆ ನಿಮಗೆ 2,10,00,000 ಆಯ್ತು. ನೋಡಿ, 15 ವರ್ಷಕ್ಕೆ 1 ಕೋಟಿ, ಇನ್ನ ಅದಕ್ಕೆ ಬರೀ 4 ವರ್ಷ ನೀವು ಕಂಟಿನ್ಯೂ ಮಾಡಿ 1 ಕೋಟಿ ಆಡ್ ಆಯ್ತು. 15 ವರ್ಷ ಇಲ್ಲಿ, 4 ವರ್ಷ ಇಲ್ಲಿ, 15 ಇಯರ್ಸ್ ಕಷ್ಟಪಟ್ರಿ ನೀವು 1 ಕೋಟಿ ಮಾಡಕ್ಕೆ. ನೆಕ್ಸ್ಟ್ 1 ಕೋಟಿ ಮಾಡಕ್ಕೆ ಬರೀ 4 ವರ್ಷ ಕಷ್ಟಪಡ್ಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಕೋಟಿ ಮಾಡಕ್ಕೆ ಎಷ್ಟು ವರ್ಷ ಬೇಕು ನೋಡೋಣ ಬನ್ನಿ. ಈಗ ನಾನು 19 ವರ್ಷ ಇನ್ಕ್ರೀಸ್ ಮಾಡ್ತೀನಿ. 20 ಆಗಲ್ಲ. 21 ನೋಡಿ 21 ನನಗೂ ಶಾಕ್ ಆಗ್ತಿದೆ. ನಾನು ನಿಮ್ ಮುಂದೆ ಲೈವ್ ಆಗಿ ನೋಡ್ತಾ ಇದ್ದೀನಿ. ನಾನೇನ್ ಫಸ್ಟ್ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದಿಲ್ಲ. ನಾನು ನಿಮ್ ಮುಂದೆ ಲೈವ್ ಆಗಿ ನೋಡ್ತಾ ಇದ್ದೀನಿ. ನನಗೂ ಖುದ್ದಾಗಿ ಶಾಕ್ ಆಗ್ತಿದೆ. ಬರೀ 2 ವರ್ಷ ನಾನು ನಿಮ್ಗೆ 5 ಲಕ್ಷ ಕಮ್ಮಿ ಆಗ್ತಿದ್ದೀನಿ ಅಷ್ಟೇ ಇಲ್ಲಿ. ಬಟ್ ನನಗೆ ಇಲ್ಲಿ ನಿಮ್ಗೆ ತೋರ್ಸೋ ಕ್ಯೂರಿಯಾಸಿಟಿಯಲ್ಲಿ 19 ವರ್ಷಕ್ಕೆ 2 ಕೋಟಿ ಆಯ್ತು. 21 2 ವರ್ಷ 1 ಕೋಟಿ, 15 ವರ್ಷ 1 ಕೋಟಿ, 4 ವರ್ಷ ಇನ್ನೊಂದು ಕೋಟಿ, 2 ವರ್ಷ 1 ಕೋಟಿ. ಈಗ ನೆಕ್ಸ್ಟ್ 1 ಕೋಟಿ ಯಾವ ರೀತಿ ಆಡ್ ಆಗ್ತಾ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಈಗ 22 ವರ್ಷಕ್ಕೆ ನಿಮ್ಮ ಹತ್ರ 3,50,00,000. 23 ವರ್ಷ ಮಾಡಿದ್ರೆ 4,12,00,000. 24 4,86,00,000. 25 5,72,00,000. 26 6,72,00,000. 27 7,88,00,000. 28 9 ಕೋಟಿ. 29 10,80,00,000. 30 ವರ್ಷ ಮಾಡಿದ್ರೆ ನಿಮ್ಮ ಹತ್ರ 12,63,00,000. ನೋಡಿದ್ರಲ್ಲ ಯಾವ ರೀತಿ ಕೋಟಿ ಆಡಕ್ತಾ ಹೋಗ್ತಿದೆ ಅಂತ. ನಿಮ್ಗೆ ಏನ್ ಅರ್ಥ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೇನ್ ಅರ್ಥ ಆಗಿದೆ ಅಂತ ನಾನು ತಿಳಿಸ್ತೀನಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನನಗೆ ಖುದ್ದಾಗಿ ಅರ್ಥ ಆಗಿದ್ದು ಮಿನಿಮಮ್ 15 ಇಯರ್ಸ್ ಬೇಕು ನಿಮ್ಗೆ 1 ಕೋಟಿ ಮಾಡಕ್ಕೆ. 10,000 ರೂಪೀಸ್ ಸ್ಟಾರ್ಟ್ ಮಾಡಿದ್ರೇನೆ, 10% ಸ್ಟೆಪ್ ಅಪ್ ಸ್ಟಾರ್ಟ್ ಮಾಡಿದ್ರೇನೆ ನಿಮ್ಗೆ 1 ಕೋಟಿ ಮಾಡಕ್ಕೆ 15 ವರ್ಷ ಬೇಕಾಗುತ್ತೆ. ಬಟ್ ಇನ್ನೊಂದು ಕೋಟಿ ಮಾಡಕ್ಕೆ 19 ವರ್ಷ, ಆಮೇಲೆ 21 ವರ್ಷ ಇನ್ನೊಂದು ಕೋಟಿ. 22ನೇ ವರ್ಷದಿಂದ ನಿಮಗೆ ಎವ್ರಿ ಇಯರ್ 1 ಕೋಟಿ ಆಡಕ್ತಾ ಹೋಗ್ತದೆ ನಿಮ್ಗೆ. ಅಂಡ್ ನೀವು ಕಾರ್ಪಸ್ ಕ್ರಿಯೇಟ್ ಮಾಡಿದಿರಲ್ಲ, ಎಷ್ಟು 5 ಕೋಟಿ 6 ಕೋಟಿ ಮಾಡಿರ್ತೀವಿ ಅಂತ ತಿಳ್ಕೊಳ್ಳೋಣ. 5 ಕೋಟಿ 6 ಕೋಟಿಯಲ್ಲಿ ಎವ್ರಿ ಮಂತ್ ನಿಮ್ಗೆ 1 ಲಕ್ಷ ವಿಡ್ರಾ ಮಾಡ್ಕೊಳ್ಳಿ. ಇವಾಗ ಎಂಜಾಯ್ ಮಾಡ್ಬೇಕಲ್ಲ ಲೈಫ್. ಕಷ್ಟಪಟ್ಟು ಎಸ್ ಪಿ ಮಾಡಿದೀರಾ, ಇನ್ ನೆಕ್ಸ್ಟ್ ಎಂಜಾಯ್ ಮಾಡ್ಬೇಕು ಲೈಫ್. ಸೊ ಅದನ್ನ 1 ಲಕ್ಷ ಎವ್ರಿ ಮಂತ್ ವಿಡ್ರಾ ಮಾಡಿ ನೀವು ನಿಮ್ಮ ಕಾರ್ಪಸ್ 5 ಕೋಟಿ 6 ಕೋಟಿ ಎಲ್ಲ 12ರಿಂದ 13 ಕೋಟಿ ಕನ್ವರ್ಟ್ ಆಗುತ್ತದೆ. ಬಿಕಾಸ್ ಅಲ್ಲಿ ನಿಮ್ಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬಂದು ಆಟ ಆಡುತ್ತೆ ಅದ್ರ ಜೊತೆ. ಸೊ ನಿಮ್ಗೆ ನೀವು ಇಲ್ಲಿ ವಿಡ್ರಾ ಮಾಡ್ತಿದ್ದೀರ ಅಂತ ಅಲ್ಲಿ ಖಾಲಿ ಆಗಲ್ಲ, ಅಲ್ಲಿ ನಿಮ್ಗೆ ಇನ್ನ ಇಂಟ್ರೆಸ್ಟ್ ಬೆಳೀತಾ ಇರುತ್ತೆ. ಖಾಲಿ ಆಗುತ್ತೆ, ತುಂಬಾ ಲೇಟ್ ಆಗಿ ಖಾಲಿ ಆಗುತ್ತೆ. 5 ಕೋಟಿ ಇರಲ್ಲ ಅಲ್ಲಿ, ಬಿಕಾಸ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ನೀವು ವಿಡ್ರಾ ಮಾಡ್ತಿರ್ತೀರ, ಅಲ್ಲಿ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೀವು ವಿಡ್ರಾ ಆಡ್ ಈ ಒಂದು ಆಟದಲ್ಲಿ ನೀವು ವಿಡ್ರಾನು ಮಾಡ್ಬೋದು, ಅಲ್ಲಿ ಆಡ್ ಆಗ್ತಾ ಇರುತ್ತೆ. ಸೊ ನೀವು ಇನ್ನೂ ಸ್ವಲ್ಪ ತುಂಬಾ ವರ್ಷಗಳ ಕಾಲ ಅದನ್ನ ಇಟ್ಟು ಎಂಜಾಯ್ ಮಾಡ್ಬೋದು ಆ ಅಮೌಂಟ್. ಈ ರೀತಿನೂ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೀವು ಕಷ್ಟಪಟ್ಟು SIP ಮಾಡಿದ್ರೆ ನಿಮಗೆ ಮುಂದೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂಡ್ ನಾನು ನಿಮಗೆ 10,000 ರೂಪೀಸ್ ಮಾತ್ರ ತೋರಿಸ್ತೀನಿ ಅಂತ ಹೇಳ್ತೀನಿ, ತೋರಿಸಿದೀನಿ. 5,000 ರೂಪೀಸ್ ತೋರಿಸ್ತೀನಿ, ಏನಾಗುತ್ತೆ ನೋಡೋಣ ಬನ್ನಿ. 5,000 ರೂಪಾಯಿ ಸ್ಟಾರ್ಟ್ ಮಾಡಿದೀರಾ, 10% ಸ್ಟೆಪ್ ಅಪ್ ನೋಡೋಣ ಬನ್ನಿ. 5,000 ರೂಪಾಯಿ ಸ್ಟಾರ್ಟ್ ಮಾಡಿದೀರಾ, 10% ಸ್ಟೆಪ್ ಅಪ್, 15% ರಿಟರ್ನ್, 15 ವರ್ಷ ನೋಡಿ. ಓಕೆ, ಇದು ನೋಡಿ ಹಾಫ್. ಸೊ ನಾನು ನಿಮ್ಗೆ ಏನ್ ಹೇಳಿದೆ ಅದ್ರದ್ದೆಲ್ಲ ಹಾಫ್. ಇದು ನೀವು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. 15 ವರ್ಷ ಮಾಡಿದ್ರೆ ನಿಮ್ಗೆ 51 ಲಕ್ಷ. 20 ವರ್ಷ ಮಾಡಿದ್ರೆ 1,24,00,000 ಅಂದ್ರೆ 19 ವರ್ಷಕ್ಕೆ ನೋಡಿ 19 ವರ್ಷಕ್ಕೆ ನಿಮಗೆ 1,05,00,000 ಆಯ್ತು. 10,000 SIP, 10% ಸ್ಟೆಪ್ ಅಪ್, 15 ವರ್ಷ ಬೇಕು 1 ಕೋಟಿ ಮಾಡಕ್ಕೆ. 5,000 SIP, ಬರೀ 5,000, 10% ಸ್ಟೆಪ್ ಅಪ್, 19 ವರ್ಷ ಬೇಕು ನಿಮಗೆ 1 ಕೋಟಿ ಮಾಡಕ್ಕೆ. ಈಗ ನೆಕ್ಸ್ಟ್ ಯಾವ ಒಂದು ಏಜ್ ಅಲ್ಲಿ, ಯಾವ ಒಂದು ವರ್ಷಕ್ಕೆ ಹೋದಾಗ 1 ಕೋಟಿ ಆಡ್ ಆಗ್ತಾ ಹೋಗುತ್ತೆ ನೋಡೋಣ ಬನ್ನಿ. ಈಗ ನಾನು ಟೈಮ್ ಪೀರಿಯಡ್ ನ ಇನ್ಕ್ರೀಸ್ ಮಾಡ್ತೀನಿ. 19ರಿಂದ ನಾನು ಏನ್ ಮಾಡ್ತೀನಿ, 20, 21, 22, 23 ಸೇಮ್. 19, 20, 21, 22, 23 4 ವರ್ಷ ಬೇಕು ನೆಕ್ಸ್ಟ್ 1 ಕೋಟಿ ಮಾಡಕ್ಕೆ. 24, 25, 26 3 ವರ್ಷ ಬೇಕು ಇನ್ನೊಂದು ಕೋಟಿ ಮಾಡಕ್ಕೆ. ನೆಕ್ಸ್ಟ್ 27 ಅದೇ 1.5 ವರ್ಷ 1 ವರ್ಷ ಸ್ಟಾರ್ಟ್ ಆಯ್ತು ನೋಡಿ. ಅಬ್ಸರ್ವ್ ಮಾಡ್ತಿದ್ದೀರಾ, ಇಲ್ಲೂ ಸೇಮ್ ಅದೇ ಮ್ಯಾಥಮೆಟಿಕ್ಸ್ ಅಪ್ಲೈ ಆಗ್ತಿದೆ, ಬಟ್ ಇಲ್ಲಿ ಟೈಮ್ ಪೀರಿಯಡ್ ಜಾಸ್ತಿ ಆಗ್ತಿದೆ. ಅಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಏನ್ ಅರ್ಥ ಆಗ್ತದೆ ಹೇಳಿ, ದುಡ್ಡು ಕಮ್ಮಿ ಇನ್ವೆಸ್ಟ್ ಮಾಡಿದಷ್ಟು ಟೈಮ್ ಪೀರಿಯಡ್ ಜಾಸ್ತಿ ಬೇಕು ವೆಲ್ತ್ ಬಿಲ್ಡ್ ಮಾಡಕ್ಕೆ. ದುಡ್ಡು ಜಾಸ್ತಿ ಆಗದಷ್ಟು, ದುಡ್ಡನ್ನ ತುಂಬಾ ಇನ್ವೆಸ್ಟ್ ಮಾಡಿದಾಗ ಅತಿ ವೇಗವಾಗಿ ನೀವು 1 ಕೋಟಿನ ರೀಚ್ ಆಗ್ತೀರಾ, ಒಳ್ಳೆ ವೆಲ್ತ್ ನ ಕ್ರಿಯೇಟ್ ಮಾಡ್ತೀರಾ.
ನಿಮಗೆ ಇದನ್ನ ಕ್ಯಾಲ್ಕುಲೇಷನ್ ತೋರಿಸುವಾಗ ನನಗೂ ಖುದ್ದಾಗಿ ಶಾಕ್ ಆಗಿದೆ. ನಾನು ನಿಮ್ ಜೊತೆ ಲೈವ್ ಆಗಿನೇ ನೋಡಿದ್ದು. ಬಟ್ ನಾನು ಏನ್ ನಿಮ್ಗೆ ಅಡ್ವೈಸ್ ಮಾಡ್ತೀನಿ ಅಂದ್ರೆ ನೀವು ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನಾನು ನೋಡಿದಾಗ ನಂಗೂ ಅನ್ಸುತ್ತೆ ನಾನು ಮಾಡ್ಬೇಕು ಅಂತ. ಸೊ ನಿಮ್ಗೂ ಅನ್ಸ್ಬೇಕು ನೀವು ಮಾಡ್ಬೇಕು ಅಂತ. ಇದು ಯಾವ್ದು ಸ್ಕ್ಯಾಮ್ ಅಲ್ಲ. SIP, ಮ್ಯೂಚುವಲ್ ಫಂಡ್ಸ್ ಎಲ್ಲ ಇವೆಲ್ಲ ಸೆಬಿಯಿಂದ ರೆಗ್ಯುಲೇಟೆಡ್ ಆಗಿದೆ. ಸೊ ಇದನ್ನ ನೀವು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಡಿಸಿಪ್ಲಿನ್ ಇಂದ ಮಾಡಬೇಕು. ಅವಾಗ ಮಾತ್ರ ವೆಲ್ತ್ ನ ಕ್ರಿಯೇಟ್ ಮಾಡಬಹುದು. ನೀವು ಯಾವುದೇ ಕೆಲಸ ಇರಲಿ, ನೀವು ಬೇಕಾಬಟ್ಟಿ ಮಾಡಿದ್ರೆ ಅದ್ರದ್ದು ರಿಸಲ್ಟ್ ಬರಲ್ಲ. ನೀವು ಅಬ್ಸರ್ವ್ ಮಾಡಿ ನೋಡಿ. ನೀವು ಅದೇನು ಶ್ರದ್ಧೆಯಿಂದ ಮಾಡಿ, ಗಮನ ಕೊಟ್ಟು ಮಾಡಿ, ಡಿಸಿಪ್ಲಿನ್ ಆಗಿ ಮಾಡಿ, ಭಕ್ತಿಯಿಂದ ಮಾಡಿ, ನಿಜವಾಗ್ಲೂ ಅದು ಒಳ್ಳೆ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. SIP ನೇ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಯಾವುದೇ ವಿಷಯ ಆಗಿರ್ಬೋದು. ಸೊ ಈ ರೀತಿ ನೀವು ವೆಲ್ತ್ ನ ಬಿಲ್ಡ್ ಮಾಡಬಹುದು. ಅಂಡ್ ಒಂದ್ಸಲ ವೆಲ್ತ್ ಬಿಲ್ಡ್ ಮಾಡಿ ಅದನ್ನ ನೀವು SWP ಮೂಲಕನೂ ವಿಡ್ರಾ ಮಾಡಬಹುದು. SWP ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ. ಅಲ್ಲೂ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ವಿಡ್ರಾ ಮಾಡಬೇಕು, ಯಾವ ರೀತಿ ವಿಡ್ರಾ ಆಗುತ್ತೆ, ಎಷ್ಟಿನ ಉಳಿಯುತ್ತೆ. ಈ ರೀತಿ ವಿಡಿಯೋ ಮಾಡೋಣ ಅಂತ ನನಗೂ ತಲೆಯಲ್ಲಿದೆ, ನಾನು ಮಾಡ್ತೀನಿ. ಈ ವಿಡಿಯೋದಿಂದ ನೀವೇನ್ ಕಲ್ತ್ರಿ, ನೀವು SIP ಮಾಡ್ತೀರಾ, ನಿಮಗೂ ಮನ್ಸಲ್ಲಿ ಅನಿಸ್ತಾ ಇದೆಯಾ SIP ಮಾಡಬೇಕು ಅಂತ, ನೀವು ಕಮೆಂಟ್ ಮೂಲಕ ತಿಳಿಸಿ. ಸೊ ನಿಮಗೂ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.